in Matthew chapter 7. ಮತ್ತಾಯ 7ರಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದರು. After he spoke about the narrow way and the broad way. ಇಲ್ಲಿ ಇಕ್ಕಟ್ಟಾದ ಮಾರ್ಗ, ಅಗಲವಾದ ಮಾರ್ಗ ಅದ ವಿಷಯವಾಗಿ ಹೇಳಿದ ನಂತರ ಇಲ್ಲಿ ಹೇಳಿದರು. He used another illustration. ಇಲ್ಲಿ ಇನ್ನೊಂದು ಸಾಮ್ಯವನ್ನು ಉಪಯೋಗಿಸ್ತಾರೆ. Verse 17 to 20. 17ನೇ ವಚನದಿಂದ Matthew 7, ಮತ್ತಾಯ 7ನೇ ಅಧ್ಯಾಯ verse 17 to 20. ವಚನಗಳು 17ರಿಂದ 20. He said, beware, every good tree bears good fruit, but the bad tree bears bad fruit. ಒಳ್ಳೆ ಮರಗಳೆಲ್ಲ ಒಳ್ಳೆ ಫಲವನ್ನು ಕೊಡುವವು, ಉಳುಕು ಮರವು ಕೆಟ್ಟ ಫಲವನ್ನು ಕೊಡುವವು. A good tree cannot produce bad fruit, a bad tree cannot produce good fruit. ಒಳ್ಳೆ ಮರ ಕೆಟ್ಟ ಫಲವನ್ನು ಕೊಡಲಾರದು, ಉಳುಕು ಮರವು ಒಳ್ಳೆ ಫಲವನ್ನು ಕೊಡಲಾರದು. Every tree that does not bear good fruit is cut down and thrown into the fire. ಒಳ್ಳೆ ಫಲವನ್ನು ಕೊಡದ ಎಲ್ಲ ಮರಗಳನ್ನು ಕಡಿದು ಬೆಂಕಿಯಲ್ಲಿ ಹಾಕುತ್ತಾರೆ. And you will know them by their fruits. ಹೀಗಿರಲಾಗಿ ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವಿರಿ. So Jesus spoke about the tree which produces the fruit. ಯೇಸು ಸ್ವಾಮಿ ಈ ವಿಷಯವಾಗಿ ಮಾತಾಡಿದ್ರು, ಮರಗಳು ಒಳ್ಳೆಯ ಫಲ ಕೊಡುವಂತ ಮರ. So when we think of having a pure heart, ನಾವು ಶುದ್ಧ ಹೃದಯವನ್ನು ಇಟ್ಕೊಳ್ಳೋದ್ರ ಬಗ್ಗೆ ಮಾತಾಡುವಾಗ we have to think of the root from which that pure heart comes. ಆ ಒಂದು ಮೂಲ ಇದೆಯಲ್ಲ, ಬೇರು ಇದೆಯಲ್ಲ, ಅದರ ಬಗ್ಗೆ ಯೋಚನೆ ಮಾಡಬೇಕು. ಈ ಶುದ್ಧ ಹೃದಯ ಬರುವಂತ. Before Jesus, John the Baptist came and preached like this. ಯೇಸು ಸ್ವಾಮಿ ಬರೋ ಮೊದಲು ಸ್ನಾನಿಕನಾದ ಯೋಹಾನನು ಬಂದು ಹೀಗೆ ಪ್ರಚಾರ ಮಾಡಿದನು. In Matthew 3 and verse 10. ಮತ್ತಾಯ 3 ಮತ್ತು 10ನೇ ವಚನದಲ್ಲಿ he said, the axe is laid to the root of the tree. Every tree that does not bear good fruit is cut down and thrown into the fire. ಮರಗಳ ಬೇರಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲಗಳನ್ನು ಕೊಡದ ಪ್ರತಿಯೊಂದು ಮರವನ್ನು ಕಡಿದು ಬೆಂಕಿಯಲ್ಲಿ ಹಾಕುವರು. We can think of the evil deeds that come out from our flesh like bad fruit. ನಮ್ಮ ಮಾಂಸದಿಂದ ಶರೀರದಲ್ಲಿ ಬರುವಂಥ ಎಲ್ಲ ಕೆಟ್ಟ ಕಾರ್ಯಗಳನ್ನು ನಾವು ಈಗ ಒಂದು ಕೆಟ್ಟ ಫಲ ಅಂತ ತಿಳ್ಕೊಳ್ಬೋದು. All the sins that come out from our life are like fruit. ಎಲ್ಲ ಪಾಪಗಳು ನಮ್ಮಿಂದ ಬರುವಂಥದ್ದು ಅದು ಒಂದು ಫಲ. But if you only cut off the fruit, it will keep coming again. ನೀವು ಬರೀ ಫಲವನ್ನು ಮಾತ್ರ ಕತ್ತರಿಸಿ ಹಾಕಿದರೆ ಫಲಗಳು ಮತ್ತೆ ಬರ್ತಾ ಇರುತ್ತೆ. And in the Old Testament, they were only cutting off the fruit. ಹಳೆ ಒಡಂಬಡಿಕೆಯಲ್ಲಿ ಬರೀ ಫಲಗಳನ್ನು ಕತ್ತರಿಸ್ತಾ ಇದ್ರು ಅವರು. That means if you commit adultery, you'll be punished. ಅದರ ಅರ್ಥ ಏನಂದ್ರೆ, ವ್ಯಭಿಚಾರ ಮಾಡಿದರೆ ನಿನಗೆ ಶಿಕ್ಷೆ ಬರುತ್ತೆ. Commit murder, you'll be punished. ನೀವು ಕೊಲೆಯನ್ನು ಮಾಡಿದರೆ ಅದಕ್ಕೆ ಶಿಕ್ಷೆ ಇದೆ. And even in the Old Testament, if a son did not obey his parents and was very stubborn, he'd be punished. ಇಲ್ಲಿ ತಂದೆ ತಾಯಿಗೆ ಗೌರವಿಸಿದ ಒಬ್ಬ ಮಗನನ್ನು ನೋಡಿದ್ರು ಅದಕ್ಕೂ ಒಂದು ಶಿಕ್ಷೆ ಇತ್ತು. So punishment is like cutting off when the fruit comes up, you cut it off, bad fruit. ಆ ಶಿಕ್ಷೆ ಅನ್ನುವಂಥದ್ದು ಯಾವುದೇ ಒಂದು ಫಲ ಬಂದರೆ ಅದನ್ನು ಕತ್ತರಿಸಿ ಬಿಡುವಂತ. The entire Old Testament was like that. ಪೂರ್ಣ ಹಳೆ ಒಡಂಬಡಿಕೆ ಹಾಗಾಯ್ತು. That's why when that woman was caught in adultery, the Pharisees said, stone her to death. ಆ ಹೆಣ್ಣು ಸಿಕ್ಕಿ ಬಿದ್ದಾಗ ವ್ಯಭಿಚಾರಿಯಾದವಳಿಗೆ ಪರಿಸರಿ ಹೇಳ್ತಾರೆ ಆಕೆಗೆ ಕಲ್ಲು ಹಾಕಬೇಕು ಅಂತ. People were afraid to commit sin because of punishment. ಜನರು ಪಾಪ ಮಾಡೋದಕ್ಕೆ ಭಯ ಪಡ್ತಾ ಇದ್ರು. ಯಾಕೆ ಅಂದ್ರೆ ಶಿಕ್ಷೆಯನ್ನು ನೋಡಿ. I mean, even today, the reason why a thief does not steal is because he'll be caught and put into jail. ಇವತ್ತು ಕೂಡ ಒಬ್ಬ ಕಳ್ಳನು ಕದಿಲಿಕ್ಕೆ ಭಯ ಪಡ್ತಾನೆ. ಯಾಕೆ ಅಂದ್ರೆ ಅವನ ಸೆರೆಯಲ್ಲೇ ಹಾಕಿಬಿಡ್ತಾರೆ. So human beings are mostly, they avoid sin because they're afraid of punishment. ಮನುಷ್ಯರು ಯಾಕೆ ಪಾಪಕ್ಕೆ ಭಯ ಪಡ್ತಾರೆ ಅಂದ್ರೆ ಅದರ ಶಿಕ್ಷೆನ ನೋಡಿ ಭಯ ಪಡ್ತಾರೆ. But that's not the way Jesus lived a holy life. ಆದರೆ ಯೇಸು ಸ್ವಾಮಿ ಅವರ ಪವಿತ್ರ ಜೀವಿತ ಜೀವಿಸಿದ್ದು ಈ ಆಧಾರದ ಮೇಲಲ್ಲ. Supposing you got a tree in your garden, ನಿಮ್ಮ outside your house, ನಿಮ್ಮ ಮನೆಯ ಮುಂದೆ ಒಂದು ಮರವಿತ್ತು ಅಂತ ಇಟ್ಕೊಳ್ಳಿ, and it's always producing bad fruit. ಯಾವಾಗಲೂ ಕೆಟ್ಟ ಹಣ್ಣುಗಳನ್ನು ಬಿಡ್ತಾ ಇದೆ. But you don't want anybody to see the bad fruit.
ನಿಮಗೆ ಯಾರು ನೋಡಬಾರ್ದು ಆ ಕೆಟ್ಟ ಹಣ್ಣುಗಳನ್ನ Because ಅಂತ people say, ನಿಮಗೆ oh, what bad fruit this man has. ಯಾಕೆಂದ್ರೆ ಯಾರು ನೋಡ್ಬಿಟ್ಟು ಎಷ್ಟು ಕೆಟ್ಟ So what ಹಣ್ಣುಗಳಿದೆ do you ನೋಡಿ ಮನೆಯಲ್ಲಿ ಏನ್ ಮಾಡ್ತೀರಾ ಅವಾಗ? As soon as the bad fruit comes, you take scissors and cut it off. ಅದಕ್ಕಾಗಿ ಏನ್ ಮಾಡ್ತೀರಾ, ಕತ್ರಿ ತಗೊಂಡು ಆ ಹಣ್ಣುಗಳು ಬಂದಾಗೆಲ್ಲ But ಕತ್ತರಿಸ್ಬಿಟ್ಟು the tree keeps on producing fruit every day, you've got to keep cutting it. ಪ್ರತಿ ದಿವಸ ಆ ಒಂದು ಮರ ಹಣ್ಣನ್ನ ಬಿಡ್ತಾ ಇದೆ, ಆದ್ರೆ ಕತ್ತರಿಸ್ತಾ ಇರ್ತೀರಾ. John the Baptist said ಅಲ್ಲಿ ಸ್ನಾನಿಕನಾದ ಯೋಹನ ಹೀಗೆ ಹೇಳಿದನು, Matthew chapter 3, ಮತ್ತಾಯ 3ರಲ್ಲಿ, now God is not coming with scissors. ಇವಾಗ ದೇವರು ಕತ್ರೆಯನ್ನ ನಿಮಗೆ ಕೊಡ್ತಾ ಇದ್ದಾರೆ. He's come with an axe, verse 10. 10ನೇ ವಚನದಲ್ಲಿ ಕೊಡಲಿಯನ್ನ ತಂದಿದ್ದಾರೆ ಇವಾಗ. An axe that is laid to the root of the tree. ಆ ಒಂದು ಮರದ ಬೇರಿಗೆ ಹಾಕಿದೆ ಕೊಡಲಿ. Then this tree will completely stop producing fruit. ಆವಾಗ fruit. ಆವಾಗ ಮಾತ್ರ ಆ ಮರ ಕೆಟ್ಟ ಹಣ್ಣುಗಳನ್ನು ಬಿಡೋದನ್ನ And he puts ನಿಲ್ಲಿಸುತ್ತೆ. a new tree there. ಅಲ್ಲಿ ಹೊಸ ಮರವನ್ನ No, ನೆಡ್ತಾರೆ. seed. ಒಂದು ಬೀಜವನ್ನ ಬಿತ್ತದೆ. And a good tree comes. ಒಳ್ಳೆಯ ಮರ ಬರುತ್ತೆ. So what is the root which God wants to hit in our heart? ನಮ್ಮ ಹೃದಯದಲ್ಲಿರುವಂತ ಬೇರು ಯಾವುದು ದೇವರು ಕೊಡಲಿಯಿಂದ ಕತ್ತರಿಸಲಿಕ್ಕೆ ಪ್ರಯತ್ನ. That is what the Bible calls pride. ಅದನ್ನೇ ದೇವರ ವಾಕ್ಯ ಹೇಳುತ್ತೆ, ಅಹಂಕಾರ. Pride is the root from which every sin that you ever commit comes. ಯಾವುದೇ ನೀವು ಪಾಪಗಳನ್ನು ಮಾಡಿದ್ರು ಅದು ಯಾಕೆ ಬರುತ್ತೆ ಅಂದ್ರೆ ಅಹಂಕಾರದಿಂದ. That has to be hit at the root. ಅದು ಬೇರೆ, ಆ ಬೇರಿಗೆ ಕೊಡಲಿಯನ್ನ ಹೊಡಿಬೇಕು. Another seed has to be planted in our heart which produces good fruit. ಇನ್ನೊಂದು ಬೀಜವನ್ನ ಬಿತ್ತಬೇಕು ನಮ್ಮ ಹೃದಯದಲ್ಲಿ, ಅದು ಒಳ್ಳೆಯ And ಫಲವನ್ನು that ಕೊಡುವಂತ. seed is called humility. ಅದು ಏನು ಬೀಜ, ಆ ಬೀಜದ ಹೆಸರು ಏನು ಅಂದ್ರೆ ದೀನತೆ. God gives his grace only to the humble. We read in 1 Peter 5 verse 5. 1 ಪೇತ್ರ 5:5ರಲ್ಲಿ ನಾವು ನೋಡ್ತೇವೆ, ದೇವರು ದೀನರಿಗೆ Now ಕೃಪೆಯನ್ನು. I told you that we need grace to overcome sin. ನಾನು ಹೇಳಿದೆ ನಾವು ಪಾಪವನ್ನು ಜಯಗಳಿಸಲಿಕ್ಕೆ ಕೃಪೆ ಬೇಕು. But God does not give grace to everybody. ಎಲ್ಲರಿಗೂ ಕೃಪೆ ದೇವರು ಕೊಡೋದಿಲ್ಲ. 1 Peter 5 verse 5. 1 ಪೇತ್ರ 5:5, He gives grace to the humble. ದೀನ ಮನಸ್ಸಿನವರಿಗೆ ಮಾತ್ರ ಕೃಪೆಯನ್ನು ಕೊಡ್ತಾರೆ. So when you pray, ನೀವು ಪ್ರಾರ್ಥಿಸುವಾಗ if you're humble, you'll get grace. ನೀವು ದೀನರಾಗಿದ್ರೆ ನಿಮಗೆ ಕೃಪೆ ಸಿಗುತ್ತೆ. But if you're not humble, ನೀವು ದೀನರಲ್ಲ ಅಂದ್ರೆ you won't get grace and you'll fall into sin. ನಿಮಗೆ ಕೃಪೆ ಸಿಗೋದಿಲ್ಲ, ನೀವು ಪಾಪದಲ್ಲಿ And ಬೀಳ್ತೀರಾ. I'll tell you this. ನಾನು ಹೇಳ್ತೀನಿ, No matter how much you pray, you'll keep on sinning because you're not humble. ನೀವು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ನೀವು ಪಾಪದಲ್ಲಿ ಬೀಳ್ತಾ ಇರ್ತೀರಾ, ಯಾಕೆಂದ್ರೆ ನೀವು ದೀನರಲ್ಲ. Say to yourself this truth. ಈ ಸತ್ಯವನ್ನ ನೀವು ಹೇಳಿ, I'm falling into sin only for one reason. ನಾನು ಪಾಪದಲ್ಲಿ ಬೀಳ್ತಾ ಇದ್ದೀನಿ ಒಂದೇ ಒಂದು ಕಾರಣಕ್ಕಾಗಿ. I'm proud, I'm not humble. ನಾನು ದೀನನಲ್ಲ, ಅಹಂಕಾರಿ. Because if I were humble, I would get grace. ನಾನು ದೀನನಾಗಿದ್ರೆ ನನಗೆ ಕೃಪೆ ಬರ್ತಾ And ಇತ್ತು. when grace is over me, I cannot sin. ನನಗೆ ಕೃಪೆ ನನ್ನ ಮೇಲಿದ್ರೆ ನಾನು ಪಾಪ ಮಾಡಲ್ಲ. I know when I used to fall, I used to ask the Lord, ನಾನು ಯಾವಾಗ ಜಾರಿ ಬಿದ್ರೆ ಕರ್ತನಲ್ಲಿ ಕೇಳ್ತಾ ಇದ್ದೆ, Lord, I don't need to ask you why I fell. ಕರ್ತನೆ, ನಾನು ನಿನ್ನ ಕೇಳಬೇಕಾಗಿಲ್ಲ ಯಾಕೆ ನಾನು ಸೋತ್ ಹೋದೆ ಅಂತ. Even in the thoughts, ನನ್ನ ಮನಸ್ಸಿನಲ್ಲಿ ಕೂಡ supposing a bad thought came to my mind, ಯಾವುದೋ ಒಂದು ಕೆಟ್ಟ ಯೋಚನೆ ನನ್ನ ಮನಸ್ಸಿನಲ್ಲಿ ಬಂತು. even after I'd overcome external sins, ನನಗೆ ಹೊರಗಡೆನ ಪಾಪಗಳನ್ನು ಜಯಗಳಿಸಿದ್ರು the ಕೂಡ thought I would fall, ನನ್ನ ಮನಸ್ಸಿನಲ್ಲಿ ನಾನು I say, ಸೋಲ್ತಾ Lord, why did I fall there? ಯಾಕೆ ನಾನು ಸೋತೆ ಅಲ್ಲಿ? I don't have to ask. ನಾನು ಕೇಳಬೇಕಾಗಿಲ್ಲ ಹಾಗೆ, Because I didn't get grace. ಯಾಕೆಂದ್ರೆ ನನಗೆ ಕೃಪೆ ಸಿಕ್ಲಿಲ್ಲ. There's no need to ask. ಅದು If ಕೇಳಬೇಕಾಗಿಲ್ಲ. grace was on me, I would not fall in my thoughts. ನನಗೆ ಕೃಪೆ ಇದ್ದಿದ್ರೆ ನನ್ನ ಮನಸ್ಸಿನಲ್ಲಿ ನಾನು ಸೋಲ್ತಾ ಇರಲಿಲ್ಲ. So I never asked God, why did I fall? ನಾನು ದೇವರಿಗೆ ಕೇಳೋದಿಲ್ಲ ಯಾಕೆ ನಾನು I knew ಬಿದ್ದೆ. the answer. ನನಗೆ ಗೊತ್ತು ಉತ್ತರ, I did not get grace. ಯಾಕೆಂದ್ರೆ ನನಗೆ ಕೃಪೆ ಸಿಕ್ಲಿಲ್ಲ. And I did not have to ask the second question also, why didn't I get grace? ಎರಡನೇ ಪ್ರಶ್ನೆ ಕೂಡ ಕೇಳೋ ಅವಶ್ಯಕತೆ ಇಲ್ಲ, ನನಗೆ ಯಾಕೆ ಕೃಪೆ ಸಿಕ್ಲಿಲ್ಲ. I know God must have seen some pride in me, so He did not give me grace. ನನಗೆ ಗೊತ್ತಿದೆ, ಎಲ್ಲೋ ಯಾವುದೋ ಒಂದು ಕ್ಷೇತ್ರದಲ್ಲಿ ನನ್ನಲ್ಲಿ ಅಹಂಕಾರವನ್ನು ದೇವರು ನೋಡಿದ್ದಾರೆ, So ಅದಕ್ಕೆ ಕೃಪೆ ಕೊಡ್ಲಿಲ್ಲ. Two questions I did not ask. ಎರಡು ಪ್ರಶ್ನೆ ದೇವರಲ್ಲಿ ನಾನು ಕೇಳಬೇಕಾಗಿಲ್ಲ. Why did I fall? ಯಾಕೆ ನಾನು ಸೋತೆ? No need to ask. ಇಲ್ಲ. I didn't get grace. ನನಗೆ ಕೃಪೆ ಸಿಕ್ಕಿಲ್ಲ, ಅದಕ್ಕಾಗಿ. Why didn't I get grace? No need to ask. I was proud. ಯಾಕೆ ನನಗೆ ಕೃಪೆ ಕೊಟ್ಟೆ ಸಿಕ್ಕಿಲ್ಲ, ಅದು ಕೂಡ So ಕೇಳಬೇಕಾಗಿಲ್ಲ, ಯಾಕೆಂದ್ರೆ ನಾನು ಅಹಂಕಾರಿ. so whenever I fell in ನಾನು my ಯಾವ thoughts, ನನ್ನ ಮನಸ್ಸಿನಲ್ಲಿ ನಾನು ಸೋತ, the only question I asked was the third question. ಮೂರನೇ ಪ್ರಶ್ನೆ ನಾನು ಕೇಳ್ತೀನಿ, Where was I proud? ಎಲ್ಲಿ ನಾನು ಅಹಂಕಾರಿ? Show me, Lord. ಕರ್ತನೆ ನನಗೆ ತೋರಿಸು. And then the Lord would show me. ಕರ್ತನು ನನಗೆ ತೋರಿಸ್ತಾನೆ. Maybe the previous week I did something good and I was a bit proud about it. ಏನೋ ಒಂದು ಒಳ್ಳೆ ಕಾರ್ಯ ಮಾಡಿದೆ ಇಂದಿನ ವಾರದಲ್ಲಿ, ಅದರ ಬಗ್ಗೆ ನಾನು ಹೆಚ್ಚಳ ಪಟ್ಟೆ, ಅಹಂಕಾರ ಪಟ್ಟೆ. And like that I discovered areas of pride in my life.
ಹಾಗೆ ನಾನು ಹೆಚ್ಚೆಚ್ಚು ಒಂದು ಅಹಂಕಾರದ ಕ್ಷೇತ್ರಗಳನ್ನು ಕಂಡುಕೊಳ್ತಾ ಹೋಗ್ತೇನೆ. And as I discover, I cleanse myself. ಅದನ್ನು ಕಂಡುಕೊಂಡಾಗ ನಾನು ಅದನ್ನು ಶುದ್ಧೀಕರಿಸ್ಕೊಳ್ತೀನಿ. And I began to get grace more and more. ಹಾಗೆ ನಾನು ಕೃಪೆಯನ್ನು ಹೆಚ್ಚೆಚ್ಚು ಪಡ್ಕೊಳ್ತಾ So ಹೋಗ್ತೀನಿ. when you sin, ಹಾಗಿದ್ರೆ ನೀವು ಪಾಪ don't ಮಾಡಿ ask the Lord, why did I fall into sin? ನೀವು ನಾನು ಯಾಕೆ ಪಾಪದಲ್ಲಿ ಬಿದ್ದೆ ಅಂತ ಕೇಳಬೇಡಿ ದೇವರಲ್ಲಿ. The answer is you did not come under grace. ಅದರ ಅರ್ಥ ಅದಕ್ಕೆ ಉತ್ತರ ಏನಂತಂದ್ರೆ ನೀವು ಕೃಪೆಯ ಅಡಿಯಲ್ಲಿ ಬರಲಿಲ್ಲ. Don't ask the second question, why didn't I get grace? ಎರಡನೇ ಪ್ರಶ್ನೆ ಕೇಳಬೇಡಿ, ಯಾಕೆ ನನಗೆ ಕೃಪೆ ಕೊಡ್ಲಿಲ್ಲ ಅಂತ. That's also here. God does not give grace to the proud. ಅದಕ್ಕೆ ಉತ್ತರ ಏನಿದೆ ಅಂದ್ರೆ ಅಹಂಕಾರಿಗಳಿಗೆ ದೇವರು ಕೃಪೆ ಕೊಡೋದಿಲ್ಲ. So you got two answers without even asking. ಏನು ಕೇಳದೇನೆ ನಿಮಗೆ ಎರಡು ಉತ್ತರ ಸಿಕ್ಬಿಡ್ತು. I fell into sin because I didn't get grace. ನಾನು ಪಾಪದಲ್ಲಿ ಬಿದ್ದೆ ಯಾಕೆಂದ್ರೆ ಕೃಪೆ ಇಲ್ಲ. I didn't get grace because I was proud. ಕೃಪೆ ಯಾಕಿಲ್ಲ ಅಂದ್ರೆ ನಾನು So the only question you need to ask when you fall into sin, ಪಾಪದಲ್ಲಿ ಬಿದ್ದಾಗ ಒಂದೇ ಒಂದು ಪ್ರಶ್ನೆ ಕೇಳಬೇಕು. Lord, show me where was I proud? ಎಲ್ಲಿ ನಾನು ಅಹಂಕಾರಿ ಆಗಿದ್ದೆ that you could not give me grace. ನೀನು ಕೃಪೆ ಕೊಡ್ಲಿಲ್ಲ and ನನಗೆ. I fell into sin. ನಾನು ಈ ಪಾಪದಲ್ಲಿ. And it's amazing how God is so faithful and loving. He'll tell you. ದೇವರು ಬಹಳ ನಂಬಿಗಸ್ತನು, ನಮಗೆ ಆಶ್ಚರ್ಯಕರ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತಾನೆ. Sometimes he says you compared yourself with somebody else and you thought you're better than him. ಕೆಲವು ಸಲ ಕರ್ತನು ಹೇಳ್ತಾನೆ, ನೀನು ನಿನ್ನನ್ನು ಇನ್ನೊಬ್ಬರ ಜೊತೆ ಹೋಲಿಸಿ ಹೆಚ್ಚಳಪಟ್ಟೆ ಅಥವಾ ಅಹಂಕಾರ ಪಟ್ಟೆ. Forgive me, I don't want to compare myself with anybody. ಕರ್ತನೆ ನನ್ನನ್ನು ಕ್ಷಮಿಸಿಬಿಡು, ನನ್ನನ್ನು ನಾನು ಇನ್ನೊಬ್ಬರ ಜೊತೆ ಹೋಲಿಸಲಿಕ್ಕೆ ಪ್ರಯತ್ನ ಮಾಡೋದು. It's a wonderful thing to discover more and more areas of pride. ಇದು ಬಹಳ ಅದ್ಭುತವಾದ ವಿಷಯ. ನಿಮ್ಮಲ್ಲೇ ನೀವು ಅಹಂಕಾರಗಳನ್ನು ಕಂಡುಕೊಳ್ಳೋದಾದ್ರೆ, like the children of Israel went and occupied more and more and more of the land of Canaan. ಇಸ್ರಾಯೇಲ್ಯರು ಈ ಕಾನಾನ್ ದೇಶದಲ್ಲಿ ಹೋಗಿ ಹೆಚ್ಚೆಚ್ಚು ನೆಲವನ್ನ ಭೂಮಿಯನ್ನ ಆಕ್ರಮಿಸಿಕೊಂಡಾಗ, that in the book of Joshua, not all in one moment. ಯೆಹೋಶುವನ ಪುಸ್ತಕದಲ್ಲಿ ಇದೆ, ಅದೆಲ್ಲ ಒಂದೇ ಸಲ ನಡೀಲಿಲ್ಲ. I looked at the land of Canaan like the land of pride inside my life. ಆ ಒಂದು ಕೇನನ್ ದೇಶವನ್ನ, ನಾಡನ್ನ ನಾನು ಅಹಂಕಾರದ ಒಂದು ನಕ್ಷೆಯನ್ನಾಗಿ ನೋಡಿದೆ. Lord, you showed me one area, I'm going to conquer that. ಒಂದು ಕ್ಷೇತ್ರವನ್ನು ತೋರಿಸಿದ ಸ್ವಾಮಿ, ಅದನ್ನ ಜಯಗಳಿಸಿ. Still many other areas I don't know. ಇನ್ನೂ ಹೆಚ್ಚು ಕ್ಷೇತ್ರಗಳಿದೆ, ಅದೆಲ್ಲ ಗೊತ್ತಿಲ್ಲ ನನಗೆ. As God shows me, I judge myself, I conquer that. ದೇವರು ನನಗೆ ತೋರಿಸಿದ ಹಾಗೆ ನನ್ನನ್ನು ನಾನು ನ್ಯಾಯ ತೀರ್ಮಾನ ಮಾಡಿ little by little I'm conquering this land of Canaan. ಸ್ವಲ್ಪವಾಗಿ ಆ ಕಾನಾನ್ ದೇಶವನ್ನು ನಾನು ಆಕ್ರಮಿಸ್ತಾ ಇದ್ದೀನಿ. There's still some areas left. ಇನ್ನೂ ಕೆಲವು ಕ್ಷೇತ್ರಗಳಿದೆ. One day when Christ comes back, I would have conquered the whole thing. ಕ್ರಿಸ್ತನು ಬಂದಾಗ ಒಂದು ದಿವಸ ಎಲ್ಲ ಒಂದು ಸ್ಥಳವನ್ನು ಆಕ್ರಮಿಸ್ತಾರೆ. The root which the axe has to be laid is pride. ಯಾವ ಬೇರಿಗೆ ಕೊಡಲಿ ಹಾಕಲ್ಪಡಬೇಕು ಅಂದ್ರೆ ಅದು ಅಹಂಕಾರ. Now I'll tell you another thing. ಇನ್ನೊಂದು ವಿಷಯವನ್ನು ಹೇಳಿ. You don't have to be very educated to understand all these things that I told you. ನಾನು ಹೇಳಿದ ವಿಷಯಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನೀವು ವಿದ್ಯಾವಂತರಾಗಿರ್ಬೇಕಾಗಿಲ್ಲ. Even simple uneducated people can understand if they have a hunger and a thirst for overcoming sin. ಯಾರಿಗಾದರೂ ಆ ಪಾಪದ ಮೇಲೆ ಜಯಗಳಿಸಲು ಆ ದಾಹ ಒಂದು ಮತ್ತು ಹಸಿವಿದ್ರೆ ಅವರು ವಿದ್ಯಾವಂತರು ಅಲ್ಲದೆ ಇದ್ರೂ ಅವ್ರಿಗೆ ಅರ್ಥವಾಗುತ್ತೆ. But if you don't have a hunger and thirst to overcome sin in your life, ನಿಮ್ಮ ಜೀವಿತದಲ್ಲಿ ಪಾಪವನ್ನು ಜಯಗಳಿಸುವಂತ ಒಂದು ಹಸಿವೆ ದಾಹ ಇಲ್ಲ ಅಂದ್ರೆ, if you want to overcome only external sin, that may be just because you want a good testimony before people. ನೀವು ಹೊರಗಿನ ಪಾಪಗಳನ್ನು ಮಾತ್ರ ನೀವು ಜಯಗಳಿಸಬೇಕು, ಯಾಕೆ ಅಂದ್ರೆ ಇತರರ ಮುಂದೆ ಒಳ್ಳೆ ಸಾಕ್ಷಿ ಇರಬೇಕು. Lord, I'd like to overcome anger because my testimony is spoiled that way. ನಾನು ಕೋಪ ಮಾಡ್ಕೊಳ್ಳೋದು ಕಡಿಮೆ ಮಾಡಬೇಕು, ಯಾಕೆಂದ್ರೆ ನನ್ನ ಸಾಕ್ಷಿ ಕೆಟ್ಟೋಗುತ್ತೆ ಅಂದ್ರೆ. That doesn't show you fear God. ಅದು ಏನು ತೋರಿಸುತ್ತೆ ಅಂದ್ರೆ ನೀವು ದೇವರಿಗೆ ಭಯ ಪಡೋದಿಲ್ಲ ಅಂತ. That shows you fear men. You want a good testimony before men. ಅದು ಏನು ತೋರಿಸುತ್ತೆ ಅಂದ್ರೆ ಜನಗಳ ಮುಂದೆ ನಿನಗೆ ಒಳ್ಳೆ ಸಾಕ್ಷಿ ಬೇಕು, ಜನಗಳಿಗೆ ಭಯ ಪಡ್ತೀವಿ. When you want to overcome sin in your thoughts, ನಿಮ್ಮ ಮನಸ್ಸಿನಲ್ಲಿ ಪಾಪವನ್ನು ಜಯಗಳಿಸಬೇಕು, no man can see. ಯಾವ ಮನುಷ್ಯನೂ ನೋಡೋದಿಲ್ಲ. There you're not seeking honor from men, you're seeking honor from God. ಅಲ್ಲಿ ಜನರ ಗೌರವವನ್ನು ಹುಡುಕ್ತಾ ಇಲ್ಲ, ನೀವು ದೇವರ ಗೌರವವನ್ನು ಹುಡುಕ್ತಾ ಇದ್ದೀರಿ. So in that area, if you want to overcome, ಆ ಕ್ಷೇತ್ರದಲ್ಲಿ ನೀವು ಜಯಗಳಿಸಬೇಕು. Lord, I'm really serious. ನಾನು ಇದರಲ್ಲಿ ಗಂಭೀರವಾಗಿದ್ದೀನಿ ಸ್ವಾಮಿ. He will show you. ನಿಮಗೆ ತೋರಿಸ್ತಾನೆ ದೇವರು. He'll explain to you everything that you heard this afternoon. ನೀವು ಯಾವುದನ್ನೆಲ್ಲ ಕೇಳಿದ್ರೆ ಅದರ ರಹಸ್ಯಗಳನ್ನೆಲ್ಲ ನಿಮಗೆ ತೋರಿಸ್ತಾನೆ. So I don't believe everybody here will understand. ನಾನು ನಂಬೋದಿಲ್ಲ ಎಲ್ಲರಿಗೂ ಅರ್ಥವಾಗುತ್ತೆ ಇದು ಅಂತ. The proof of your understanding will be that something will change in your life from tomorrow onwards. ನೀವು ಅರ್ಥ ಇರೋದಕ್ಕೆ ಖಾತ್ರಿ ಯಾವುದು ಅಂತ ಅಂದ್ರೆ ನೀವು ನಾಳೆಯಿಂದ ಬದಲಾಗುತ್ತೆ. You'll have a great desire to pray that you overcome all sin. ನಿಮಗೆ ಆಸಕ್ತಿ ಬರುತ್ತೆ, ಪ್ರಾರ್ಥನೆ ಮಾಡಬೇಕು, ನನಗೆ ಜಯಗಳಿಸಬೇಕು ಅಂತ ಅಂದ್ಬಿಟ್ಟು. Let's pray. ಪ್ರಾರ್ಥಿಸೋಣ.
Heavenly Father, ಪರಲೋಕ ತಂದೆಯೇ, I can't explain all these things ನಾನು so ಇದನ್ನೆಲ್ಲ clearly for everybody to understand. ಎಲ್ಲರಿಗೂ ಅರ್ಥವಾಗುವ ಹಾಗೆ ನಾನು ಸ್ಪಷ್ಟವಾಗಿ ವಿವರಿಸಲಿಕ್ಕೆ ನನ್ನಲ್ಲಿ ಸಾಧ್ಯವಿಲ್ಲ ಸ್ವಾಮಿ. I tried my best. ನನ್ನ ಪ್ರಯತ್ನವನ್ನು ನಾನು ಮಾಡಿದೆ. But Lord, only your Holy Spirit can explain these things. ಈ ನಿನ್ನ ಪವಿತ್ರಾತ್ಮನ ಮಾತ್ರ ಇದನ್ನೆಲ್ಲ ವಿವರಿಸಲಿಕ್ಕೆ And I ಸಾಧ್ಯ. know one thing, ಆದರೆ ಒಂದು ವಿಷಯ ಗೊತ್ತಿದೆ ಸ್ವಾಮಿ. Father, that everyone here who is sincerely desiring for victory, you will explain it to them. ಯಾರೆಲ್ಲ ಯಥಾರ್ಥವಾಗಿ ಈ ಒಂದು ಜಯ ಜೀವಿತವನ್ನ ಆಸಕ್ತಿಯಿಂದ ಹರಿಸ್ತಾರೆ ಅವರಿಗೆ ನೀನು ತಿಳಿಸ್ತೀಯ ಸ್ವಾಮಿ. And I know the rest will never understand. ಉಳಿದವರಿಗೆ ಅದು ಅರ್ಥ ಆಗಲ್ಲ ಸ್ವಾಮಿ. Have mercy upon us. ನಮ್ಮ ಮೇಲೆ ನಿನ್ನ ಕರುಣೆ. Help us to know the grace of God that gives us power to overcome. ನಮ್ಮನ್ನು ಜಯಿತಕ್ಕೆ ನಡೆಸುವಂತ ಆ ಕೃಪೆಯ ಶಕ್ತಿಯನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳಲು ಸಹಾಯ ಮಾಡಿ. Jesus' name. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೀವಿ. Amen.